ನಟರಾಜ ಸುಂದರಂ. ಇನ್ನು ಮನೆ ಹೆಸರು ಹೆಂಗೆ ಗೊತ್ತಾ? ಮನೆಗೆ ರಾಮಯ್ಯನ ಮನೆ ಅಂತ ಹೆಸರಿಟ್ಟಿದ್ದೀನಿ. ನಮ್ಮ ಅಪ್ಪಂಗೆ ಒಬ್ಬ ಡ್ರೈವರು, ಒಂದು ಕಾರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ಮಲಗ್ತಿದ್ದೆ ನಾನು. ಇಲ್ಲಿ ಚಾಪೆ ಅನ್ನೋ ಗೋಣಿ ಚೀಲ ಹಾಕೊಂಡು ಇಲ್ಲಿ ಮಲಗ್ತಿದ್ದೆ. ನಮ್ಮ ಹೀರೋ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ಆವಕ್ಕೆ ರಾಜ್ಕುಮಾರು ಅಂದರೆ ನೀನು ನಾನು ಓದ್ಬೇಕ ಬೇಡ ನೀನು ಬೇಡ ಎತ್ ಮೇಲೆ ಸಾಕ್ಬಿಟ್ರು ಸರ್. ಹಂಗೆ ಮಾಡ್ದ ಇದ್ದಿದ್ರೆ ಎಸ್ ನಾರಾಯಣ ಮನ್ಯಾಗ ರಾಜ್ಕುಮಾರ್ ಮನ್ಯಾಗ ಚಪ್ಪಲಿಗಳು ತೊಳ್ಕೊಂಡು ಎತ್ಕೊಂಡು ಓಡಾಡ್ಕೊಂಡು ಇರೋನು. ನಾನು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ದಿದ್ರೆ ಬಂದ ಒಂದು 500,000 ಕೊಡೇನೆ ಹೋದ ಒಂದಿನಿದ್ದ ಬಂದ ಹಿಂಗೆ ಮಾಡಿಬಿಡೋನು. ಡೈರೆಕ್ಟ್ ಹೇಳತ್ತಾ ಇದ್ನು ನಾನು ಹಿಂಗಿಲ್ದ ಇದ್ದಿದ್ರೆ. ಮನೆಗೆ ಹೋಗೋಣ ಬರ್ರಿ. ಮನೆಗೆ ಹೋಗಿ ಇಲ್ಲಿ ರೈತನಾಗ ಫೋಕಸ್ ಮಾಡಿದ್ರು ಬೇಜಾನ್ ದುಡಿದು ಬಿಡ್ತೀನಿ ನನಗಿರೋ ನನ್ನ ಅಡ್ಜಿಗೆ. ಅಂದರೆ ಎಲ್ಲ ಕಡೆ ನಾನೇ ಇರಬೇಕು. ನಾನು ಡಿಪೆಂಡ್ ಮಾಡೋಕ್ಕೆ ಹೋದರೆ ಸಂಪಾದನೆ ಮಾಡೋಕ್ಕಾಗಲ್ಲ. ನಾನು ಬಂದು ನಿಂತ್ಕೊಂಡ್ರೆ ಮಾಡ್ತೀನಿ. ಸಿನಿಮಾನು ಹಂಗೆ ತಾನೆ, ಅದು ಯಾವುದೇ ಫೀಲ್ಡ್ ಆಗಲಿ ಅವರೇ ನಿಂತ್ಕೋಬೇಕು. ಹೌದು ಸರ್, ಹೌದು. ರೈಟ್ ಹೋಗಿ ಹಂಗೆ ಲೆಫ್ಟ್ ಬಾ. ನಿಲ್ಸು, ಇಲ್ಲ ನಿಲ್ಸು. ಮನೆ ಬರ್ರಿ, ಇವ್ರ ಹತ್ರಕ್ಕೆ ಬರ್ರಿ. ಮನೆ ಹತ್ರಕ್ಕೆ ಬರ್ತೀರಾ? ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡ್ತಿದ್ರು. ಇವನು ಸುರೇಶ. ಆದರೆ ನಮ್ಮ ಕೆಲ್ಸಕ್ಕೆ ಬರೋನು ಅದೇ ಸುಬ್ಬನ ಕತೆ ಹೇಳಿದ್ನಲ್ಲ, ಇವನು ಒಂಥರ ಮಿನಿ ಸುಬ್ಬನ್ ಥರ. ಆದರೆ ಇವನು ಸುಬ್ಬ ಬೆಳೆದವನೇ. ಇವನು ಸ್ವಲ್ಪ ಒಂಚೂರು ಸೋಮಾರಿ. ಇವನು ಒಂಚೂರು ಸೋಮಾರಿ. ಮತ್ತು ಇವ್ನು ನೋಡಿ ಚೆನ್ನಾಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಸ್ವಲ್ಪ ಹೆಂಗೆ ಹೇಳೋದು ಹೇಳೇನಾ? ಹೇಳಿದ್ರೆ ಅಳ್ತೀಯಾ? ಅದಕ್ಕೆ ಅವನು ಊರಲ್ಲೇ ಅವನೇ ನನ್ನ ಜೊತೆ ಸೀರಿಯಲ್ಗೆಲ್ಲ ಬಂದಿದ್ದಾನೆ ಇವನು. ನಾನು PUC ಓದ್ತಾ ಇದ್ದಾಗ ನಾನು ಇವನು ಕರ್ಕೊಂಡು ಹೊಟ್ಟೋಗಿದ್ದೆ ಸೀರಿಯಲ್ ನಡೆಯೋ ಹತ್ರ. PUC ಓದ್ತಿದ್ದಾಗ ಬರೋದು ಇವನು ರಾಘು ಅಂತ ನಮ್ಮವ್ರ ಪಾಪ ಕಾಂಟ್ರಾಕ್ಟರು ಹುಡುಗ ಎಲ್ಲ. ನಮ್ಮೂರು ಯೂತ್ಸ್ ಇವರೆಲ್ಲ ಒಂದು ಗಿಫ್ಟ್ ಕೊಡಿಸ್ದೆ. ಇಲ್ಲಿ ಓಡಾಡ್ತಾರೆ ಅಂತೇಳಿ ಕಾರ್ ಕೊಡಿಸ್ದೆ ನಮ್ಮ ಅಪ್ಪಂಗೆ ಒಬ್ಬ ಡ್ರೈವರು, ಒಂದು ಕಾರು. ನಮ್ಮ ತಂದೆಯವ್ರಿಗೆ ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಇದು ನಮ್ಮ ಮನೆ. ಇದು ನಮ್ಮ ಮನೆ. ಇನ್ನು ಮನೆ ಹೆಸರು ಹೆಂಗೆ ಗೊತ್ತಾ? ನೀವು ಮೇಲೆ ಹಿಂದೆ ಹೋಗಿ ನೋಡಿದ್ರೆ ಮನೆಗೆ ರಾಮಯ್ಯನ ಮನೆ ಅಂತ ಹೆಸರಿಟ್ಟಿದ್ದೀನಿ. ನಮ್ಮ ಅಪ್ಪ ಹೆಸರು ರಾಮಯ್ಯ. ಬೋರ್ಡ್ ಹಾಕಿರೋದು ರಾಮಯ್ಯನ ಮನೆ ಅಂತ. ಇದು ನಮ್ಮ ತಾಯಿಯವರು ಅಧ್ಯಕ್ಷರು ಮಾಡಿದ್ದೀನಿ. ಲಕ್ಷ್ಮೀ ದೇವಮ್ಮ ಎಂ ರಾಮಯ್ಯ ನಮ್ಮ ತಂದೆ. ಅವರು ಹೊಸಹುಡ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಗಾಯತ್ರಿ ಅಂದರೆ ನಮ್ಮ ಅಕ್ಕಲಮ್ಮ ಮುನ್ಶಾಮಪ್ಪ. ನಮ್ಮ ಅಜ್ಜಿ ತಾತನ ಹೆಸರಿಟ್ಟಿದ್ದೆ. ಇವಾಗ ಇದು ನಮ್ಮ ಅಪ್ಪಂದೇ ಮನೆ. ಈ ಮನೆಗೆ ಜಸ್ಟ್ ಆಲ್ಟರ್ ಮಾಡಿದೆ ಅಷ್ಟೇ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ. ಅದೇ ಮನೆಗೇನೆ. ಅವರು ಎಮೋಷನ್ ಡ್ರಾಪ್ ಮಾಡಿಲ್ಲ. ನಾನು ಇರೋದ್ರಲ್ಲಿ ನೀಟಾಗಿದೆ. ಸಗಣಿ ನೆಲ ಇತ್ತು. ಈ ಕಿಟಕಿಗಳೆಲ್ಲ ಇರಲಿಲ್ಲ. ಅವಾಗ ಹೇಳ್ತಿದ್ದಲ್ಲ, ಒಂದು ಕಿಟಕಿನೂ ಇರಲಿಲ್ಲ. ಅದನ್ನೆಲ್ಲ ಚೂರು ಆಲ್ಟರ್ನೇಟ್ ಮಾಡಿ ಇದೆಲ್ಲ ಸ್ವಲ್ಪ ನಮ್ಮ ತಂದೆಯವರಿಗೆ ನನ್ನ ಮನೆನ ಅಂತ ಅನಿಸ್ಬೇಕು. ಅವ್ರಿಗೆ ಒಂದು ಇದಿರುತ್ತೆ, ನನ್ನ ಮನೆ ಬೆಳೆಸ್ಬಿಟ್ಟು ಇನ್ನೊಂದು ಮನೆ ಅಂದರೆ ಅದು ಅವ್ರಿಗೊಂದು ನೋವಾಗುತ್ತೆ. ಅವ್ರ ಮನೆಗೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಟ್ಟೆ. ಇದ್ರ ಹಿಂದ್ಗಡೆ ನಮ್ಮ ದನಗಳ ಮನೆ ಇದೆ. ಅಜ್ಜಿ ತಾತ ಅಲ್ಲಿರ್ತಾಯಿದ್ರು. ಅದನ್ನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಫೈ ಮಾಡಿದ್ದೆ. ಹಿಂದಿನ ಮನೆ ಹಿಂದ್ಗಡೆಗೆ ನಾನು ಇಲ್ಲಿ ರೇಷ್ಮೆ ಹುಳ ಮೇಯಿಸ್ಕೊಂಡು ಇದು ಫುಲ್ ಅವಾಗ ಮಣ್ಣು ರೋಡ್ ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗೋದು. ಈ ಮನೆ ಇರಲಿಲ್ಲ. ಇಲ್ಲಿ ದೊಡ್ಡ ತಿಪ್ಪೆ ಇತ್ತು. ಇದು ನಮ್ಮದೇ ಲಾಸ್ಟ್ ಮನೆ. ಈ ಮನೆಗಳೆಲ್ಲ ಇರಲಿಲ್ಲ ಅವಾಗ. ಇದು ನಿಮ್ಮದು ಅದರ ಊರಿನ ಕೊನೆ ಮನೆ? ಇದು ಊರಿಗೆ ಲಾಸ್ಟ್ ಮನೆ. ಇದು ಅದು ಕರೆಂಟ್ ಸ್ವಾಮಿಗಳ ಮನೆ ಅಂದ್ರೆ ನೋಡೋದು. ಕರೆಂಟ್ ಸ್ವಾಮಿಗಳು? ಅಲ್ಲ, ಅದು ಮನೆ ಬರ್ತಾರೆ, ಅವ್ರನ್ನ ಕರೆಸ್ತೀನಿ. ಸ್ವಾಮಿ ಕೆಲಸ ಮಾಡ್ಕೊಂಡು ಎಲೆಕ್ಟ್ರಿಕ್ ವರ್ಕ್ ಮಾಡೋರು. ಇಲ್ಲಿ ಮಲಗ್ತಿದ್ದೆ ನಾನು. ಇಲ್ಲೇ ಮಲಗ್ತಿದ್ದೆ ಸರ್. ಇಲ್ಲಿ ಎದುರುಗಡೆ ತಿಪ್ಪೆ ಮೇಲೆ ಇಲ್ಲಿ ಚಾಪೆ ಅನ್ನೋ ಗೋಣಿ ಚೀಲ ಹಾಕೊಂಡು ಇಲ್ಲಿ ಮಲಗ್ತಿದ್ದೆ. ಇದೇ ಜಾಗದಲ್ಲೇ ಮಲಗ್ತಿದ್ದೆ. ನಮ್ಮ ಅಪ್ಪ ಅಮ್ಮ ಒಂದು ಸತಿ ಎದ್ದು ಬರೋರು. ನನಗೆ ಗೊತ್ತಿರ್ತಿಲ್ಲ. ರಾತ್ರಿ ಬೈದಿರೋರು. ಬೆಳಗ್ಗೆ ಎದ್ದರೆ ಒಂದು ಗೋಣಿ ಚೀಲನೋ ಅಥವಾ ಬೆಡ್ಶೀಟು ಹೊಚ್ಚಿರೋರು. ಯಾರು ಹೊಚ್ಚಿರೋದು ಅಂತ ನೋಡಿದ್ರೆ ಅಷ್ಟು ಬೈದರು. ಬೆಳಗಿನ ಜಾವ ಒಂದು 2 ಗಂಟೆಗೋ ಮಿಡ್ ನೈಟೋ ಬಂದು ಹೆಂಗೆ ಮಲ್ಕೊಂಡು ಏನು ಮಲ್ಕೊಂಡು ಅಂತ ಹೊಚ್ಬಿಟ್ಟು ಹೊಟ್ಟೋಗಿರೋರು ನಮ್ಮ ತಂದೆಯವರು. ರಾತ್ರಿ ಎಲ್ಲ ವಿಲನ್ ಥರ ಇರೋರು. ಯಾವುದೋ ಗ್ಯಾಪಲ್ಲಿ ಬಂದು ನನಗೆ ನೀಟಾಗಿ ಚಳಿ ಆಗ್ದಿರಲ್ಲ ರೋಡಲ್ಲಿ ಮಲಗ್ತಿದ್ವಲ್ಲ, ಅದೆಲ್ಲ ಹುಳ ಇರೋದು. ಚಿಕ್ಕ ಮನೆ ನಮ್ಮ ತಂದೆ ಇಲ್ಲಿ ಮಲಗೋರು, ಚಿಕ್ಕ ಜಾಗ. ಆಗ ಇದನ್ನು ಇವಾಗ ನೀಟ್ ಸಫಿಸ್ಟಿಕೇಷನ್ ಆಗಿ ಇವಾಗ ಹೆಂಗೆ ಬೇಕೋ ಹಂಗೆ ಮಾಡಿದ್ದೀನಿ. ಇಲ್ಲಿ ತಿಪ್ಪೆ ಇರೋದು. ಇವರಿಗೆಲ್ಲ ಬೈತಿದ್ದೆ ನಾನು, ಕ್ಲೀನ್ ಮಾಡ್ಕೊಳಕ್ಕಾಗಲ್ವ ಇಲ್ಲಿ ನೋಣ ಸೊಳ್ಳೆ ಪಳ್ಳೆ ಅಂತೆಲ್ಲ. ಮತ್ತು ಎಲ್ಲ ನೋಡಿದ್ರೆ ನನಗೆ ಅನ್ನಿಸ್ತು, ಹಳ್ಳಿ ಯಾವಾಗ್ಲೂ ಅದೇ ಸುಂದರ, ಅದೇ ಬ್ಯೂಟಿ. ಈ ಪಿಳ್ಳಕ್ಕ ಈಗ ನಮ್ಮ ಪಿಳ್ಳಕ್ಕನವಳೆ ಪಿಳ್ಳಕ್ಕ ಅಂತ ಇವಾಗೆಲ್ಲ ಮನೆ ಕಟ್ಕೊತಾಳೆ ದೊಡ್ಡದಾಗಿ. ಪಿಳ್ಳಕ್ಕ ತಿಪ್ಪೆ ಇದ್ದಾಗ ನಾನು ಬೈದರೆ ನಮ್ಮ ಸುಬ್ಬಣ್ಣಕ್ಕೇನು ಅಂತ ಬೈಕೊಂಡವ್ರು ನನ್ನ ಆವಾಗ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಅವರು ಹೆಂಗಿದಾರೋ ಹಂಗೇನೆ ಅವ್ರು ಡಿಸ್ಟರ್ಬ್ ಮಾಡಿಬಿಟ್ಬಿಟ್ಟೆ ನಾನು. ಅವರೆಲ್ಲ ಬೆಳೆದು ಬಂದಿರೋದು ಹಂಗೆ ಅಲ್ವಾ. ಸೊ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಮಾತಾಡಿ ಹೇಳಕ್ಕೆ ಟ್ರೈ ಮಾಡೋದು. ಮಿಕ್ಕಿದ್ದನ್ನು
ಅವ್ರು ಹಂಗೆ ಇರಲಿ ಅಂತೇಳಿ ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಅವ್ರನ್ನ. ಅದು ನನಗೆ ಅರ್ಥ ಆಯಿತು ಲೇಟರ್ ಆನ್. ಈಗ ನಾನೇನೋ ಚೆನ್ನಾಗಿದ್ದೀನಿ, ಟೈಲ್ಸ್ ಹಾಕಿದ್ದೀನಿ, ಟಿ ವಿ ಇಟ್ಕೊಂಬಿಡಿ ಅಂದ್ಬಿಟ್ಟು ಇವ್ರಿಗೂ ಅಲ್ಲಿ ಪ್ರೆಷರ್ ಮಾಡಿದ್ರೆ ಎಷ್ಟು ತಪ್ಪಾಗುತ್ತೆ ಅಂತ ನನಗೆ ಅನ್ಸೋಕಟಾಯಿತು. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ಆದರೆ ಪುಷ್ ಮಾಡ್ತಿದ್ದೆ. ಇಲ್ಲಿದ್ದು ಅವ್ನು ಡಿಸ್ಟರ್ಬ್ ಮಾಡ್ತಿದ್ದೆ. ನೋಡಿ ಬಂದು ಪಿಳ್ಳಕ್ಕ ಚೆನ್ನಾಗಿದೆಯಾ ಅಂತ ಹೇಳ್ಕೊಂಡು ನೀಟಾಗಿ ಅವ್ರು ಡಿಸ್ಟರ್ಬ್ ಮಾಡಿದೆ ಓಡಾಡ್ಬಿಡ್ತಿದ್ದೆ. ಸೊ ಅವ್ರ ಲೈಫ್ ನಾವು ಎಂಟರ್ ಆಗಿ ನಮ್ಮ ಥಾಟ್ಸ್ ಎಲ್ಲ ತುಂಬದೆ ಅವ್ರಿಗೆ ಇಲ್ಲ ಅಂದರೆ ಅವ್ರಿಗೆ ಪಾಪ ಅವರಿರೋ ಇದ್ರೊಳಗಡೆ ನಾವು ವಿಲನ್ ಆಗ್ಬಿಡ್ತೀವಿ. ಎಷ್ಟೋ ಸತಿ ಪಿಳ್ಳಕ್ಕನಿಗೂ ನಮಗೆ ವಿಲನ್ ಆಗೋಗ್ಬಿಟ್ಟಿದೆ. ಆಮೇಲೆ ನಾನು ಅರ್ಥ ಮಾಡ್ಕೊಂಬಿಟ್ಟೆ ಹಂಗೆ ಆಗಬಾರ್ದು. ಪಾಪ ಅವ್ರ ಬದುಕ ಅವ್ರದ್ದೊಂದು ಏನೋ ಅಂದ್ಕೊಂಡಿರ್ತಾರೆ, ಹಂಗೆ ಇರಬೇಕು ಅವರು. ಬನ್ನಿ ರಾಮಯ್ಯನವ್ರ ಮನೆಗೆ ಸ್ವಾಗತ. ಮನೆ ಇಲ್ಲೆಲ್ಲ ಸ್ವಲ್ಪ ತಿಪ್ಪೆ ಗಿಪ್ಪೆ ನೊಣ ಅಲ್ವಾ, ಅದಕ್ಕೆ ಹಂಗಾಗಿ ಅವ್ರನ್ನ ಬೈಯೋದು ಬಿಟ್ಬಿಟ್ಟೆ. ಇದನ್ನು ಮಾಡಿಸ್ಕೊಟ್ಬಿಟ್ಟೆ ನಾವು ಅಪ್ಪನಿಗೆ ನೊಣ ಬರದೆ. ಈಗ ಅವ್ರಿಗೆ ತಿಪ್ಪೆಗೆ ಜಿಟಿ ಹಾಕೊಳ್ಳಿ, ಅದು ಹಾಕೊಳ್ಳಿ, ಇದು ಹಾಕೊಳ್ಳಿ ಅಂತಂದರೆ ಈ ಅಪ್ಪನೇನು ಒಳ್ಳೆ ಇದೆ, ಅವ್ರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ. ಈಗ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡ್ಬೋದು ಅಂತ ಡಿಸೈಡ್ ಆದಮೇಲೆ ಏನು ಮಾಡಿದೆ, ನಿಧಾನಕ್ಕೆ ತಂದು ನಮ್ಮ ಅಪ್ಪನ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತೇಳಿ ಒಂದು ಮೆಸ್ ತಂದು ಹಾಕ್ಕೊಂಡು ನೊಣಗಳವಾಗ ನಾವು ಕಾಪಾಡ್ಕೋಬೇಕು ಅಂತೇಳಿ. ನೋಡಿ ಈಗ ನಮ್ಮ ಇವರು ಒಂದು 90 ವರ್ಷ ಸೀತಪ್ಪ ಅಂತ. ಸೀತಪ್ಪನು ಇವ್ರುಗಳು ನಾನು ಬೆಳೆದಿರೋದಾಗ ಎಲ್ಲರೂ ಬಂದರು ಹಿಂಗೆ ಬರಲ್ಲ. ಈಗ ನನ್ನ ತಮ್ಮಂದರು ಅವರು ಇವರು ಎಲ್ಲರೂ ಬಂದರು ಹಿಂಗೆ ಬರಲ್ಲ. ಏನು ಬರ್ತಾರೇನಾ ಸರ್? ಯಾರು ಹಿಂಗೆ ನಾನು ಬಂದೆ ಅಂದರೆ ನೋಡಿ ಈಗ ಎಲ್ಲ ಎಂಟ್ರಿ ಆದ್ರೆ ಆಲ್ರೆಡಿ ನಾನು ಇನ್ನೂ ಅಚೀವ್ ಮಾಡಿದ್ರೆ ಅಷ್ಟೇ ಡೆಟ್ರಿದ್ದಾಗಿಂದನು ಇದು. ಆಮೇಲೆ ಈಗಲ್ಲ, ನಾನು ರೇಷ್ಮೆ ಹುಳ ಬೇಯಿಸ್ತಿದ್ನಲ್ಲ ಆಗಿಂದನು, ನಾನು ಊರಲ್ಲಿ ಕೆಲಸ ಮಾಡ್ತಿದ್ನಲ್ಲ ಸರ್, ಆವಾಗಿಂದನೂ ನಮಗೆ ಇಂಥವ್ರ ಜೊತೆನೇ ಸಂಪರ್ಕಗಳು. ನನಗಿಂತ ಒಂದು 15 ವರ್ಷ ದೊಡ್ಡವನವನು. ಈ ಕೆಲಸ ಮಾಡ್ಕೊಂಡು ನೋಡಿ ನಿಮ್ಮ ಇದು ಅಣ್ಣ ಅಲ್ಲಿದ್ರಲ್ಲ. ಹಾಂ ಅದೇ ಮುನಿಯಪ್ಪ ಬರ್ರಿ ನಮ್ಮ ತಂದೆಯವ್ರಿಗೆ. ಸರ್ ಟೈಗರ್ ಬಂದರು. ಟೈಗರ್ ರಾಮಾಯಣವ್ರು ಬಂದರು. ಇವಾಗೂ ನನಗೆ ಭಯ ಆಗುತ್ತೆ ಸರ್. ಅಯ್ಯೋ ಕೂತ್ಕಪ್ಪ, ಕೂತ್ಕ ಆರಾಮಾಗಿ. ಅಪ್ಪ ಕಲಾ ಮಾಧ್ಯಮ ಪರಮೇಶ್ ಸರ್ ಅಂತ ತುಂಬ ದೊಡ್ಡವರು, ಇಂಟರ್ವ್ಯೂ ಮಾಡ್ತಾವ್ರೆ ಸರ್. ನಿಮ್ಮ ಮಗನಷ್ಟೇ ದೊಡ್ಡವರಲ್ಲ ಸರ್, ದೊಡ್ಡವರಲ್ಲ ನಾವು. ನಮ್ಮ ಹೀರೋ. ಓಕೆ, ಇವಾಗ ಮುಟ್ತಾ ಇದ್ದೀವಿ ಸ್ವಲ್ಪ ಪ್ರೀತಿಯಿಂದ. ನಮ್ಮ ಅಪ್ಪನ ನೋಡಿದ್ರೆ ಒಂದು ಟೈಗರ್ ಅಟ್ಯಾಕ್ ಆದರೆ ಹೆಂಗಿರ್ತದೆ ಹೇಳಿ. ಒಂದು ಟೈಗರ್ ಅಟ್ಯಾಕ್ ಆದರೆ ಚಿಕ್ಕದೊಂದು ಘಟನೆ ಹೇಳಬೇಕು. ನಾನು ಮನೆಗೆ ಬಂದೆ, ಇನ್ನೊಂದು 5-6 ವರ್ಷದ ಹಿಂದಿದ್ದು. ನಮ್ಮ ತಂದೆ ಇವಾಗ ಮನೇಲಿದ್ದಾರೆ, ತೋಟಕ್ಕೆ ಕೆಲಸಕ್ಕೆ ಹೋಗೋರು. 5 ವರ್ಷ ಹಿಂದೆ ನಾನು ಇಲ್ಲಿ ಬಂದೆ. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಒಂದು 10 ಹುಡುಗರು ಬಂದ್ರಲ್ಲ, 10 ಜನ ಹುಡುಗರು ಬಂದ್ರಲ್ಲ. ಎಲ್ಲ ಇಲ್ಲಿ ಚೇರ್ಗಳು ಹಾಕೋ ಎಲ್ಲ ಹುಡುಗರು ಅಂದರೆ ಆ ಹುಡುಗರು ಹೆಂಗಂದ್ರೆ ಅವಾಗ ಜಂಜಿಗಿಳ್ತಾರಲ್ಲ, ಸಖತ್ ಸ್ಟ್ರಾಂಗ್ ಹುಡುಗರು. ಸ್ವಲ್ಪ ಎಲ್ಲರೂ ಎದುರ್ತಾ ಇದ್ರು. ನಮ್ಮ ರಾಘು ಅವರೆಲ್ಲರೂ ಎಲ್ಲ ಅವ್ರು ನೋಡಿ ಇಡೀ ಊರೆಲ್ಲ ಎದುರ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಹುಡುಗರು. ಅವ್ರೇನಾರು ಮಾಡಿದ್ರೆ ನನಗೆ ಫೋನ್ ಮಾಡೋರು, ರಾಘು ನೀವು ಒಂಚೂರು ಹೇಳ್ರಿ ಅಂತ. ಒಳಗೊಳಗೆ ನನಗೂ ಒಂಚೂರು ಪಾಪ ಹುಡುಗರು ಖರಾಬ್ ಹುಡುಗರು ಅಂತ, ಎಲ್ಲ ಖರಾಬ್ ಹುಡುಗರುಗಳೆಲ್ಲ ಕೂತಿದ್ರು. ಅಬ್ಬಾ ಟೀ ಕೊಡಮ್ಮ ಅಂತ ನಾನು ಒಳಗಡೆ ಹೇಳಿದ್ರು. ಟೀ ಮಾಡ್ತಾಯಿದ್ದಾರೆ. ನಾನು ಕೂತ್ಕೊಂಡು ಏನು ಸಮಾಚಾರ ಅಂತೆಲ್ಲ ಮಾತಾಡ್ತಾಯಿದ್ದೀನಿ. ನಮ್ಮ ಒಳಗಡೆ ಒಂದು ಇಂಟರ್ನಲ್ ಇಟ್ಕೊಂಡು ಇವ್ರನ್ನ ಮೇಂಟೈನ್ ಮಾಡ್ತಾಯಿದ್ದೆ. 10 ಹುಡುಗರುಗಳೆಲ್ಲ ಯೂತ್ಸು, ಊರಲ್ಲೆಲ್ಲ ಒಂಥರ ಕಡಕ್ ಹುಡುಗರು ಸರ್. ಅಷ್ಟು ಕಡಕ್ಕಲ್ಲ, ತೋಟದಿಂದ ನಮ್ಮ ಅಪ್ಪ ಹಳೆ ಚಡ್ಡಿ ಹಾಕ್ಕೊಂಡು ಒಂದು ಟವಲ್ ಹಾಕ್ಕೊಂಡು ಹಿಂಗೆ ಇಲ್ಲಿಂದ ಸರ್ ಬನ್ನಿ ಅಲ್ಲಿ ನಾನು ಕೂತಿದ್ದೀನಿ. ಹುಡುಗರೆಲ್ಲ ಹಿಂಗೆ ಕೂತಿದ್ದಾರೆ, ಎಲ್ಲ ಜಂಜಿಗಳು ಕೂತಿದ್ದಾರೆ. ಅಣ್ಣ ದೇವಸ್ಥಾನ ಅಣ್ಣ ಅದಣ್ಣ ಇದಣ್ಣ ಅಂತ ಹೇಳ್ತಾವ್ರು ನನಗೆಲ್ಲ. ಆಯ್ತು ಮಾಡೋಣ ಅಂತ ಇದ್ದೀನಿ. ಹಿಂಗೆ ಬಂದ ಸರ್ ನಮ್ಮಪ್ಪ ಹಿಂಗೆ ಬಂದರು. ಇನ್ನು ಅವ್ರ ಮಕ್ಕ ನೋಡ್ತಾರೆ. ಹಿಂಗೆ ಬಂದ ತಕ್ಷಣ ಸರ್ ಅಲ್ಲಿ ಕೂತಿದಾರಲ್ಲ ದೊಡ್ಡ ಹಿಂಗೆ ಎದ್ಬಿಟ್ಟು ಎಲ್ಲ 15 ಜನ ಹಿಂಗೆ ನಿಂತ್ಕೊಂಡು ಸರ್ ಅವನ್ನ ನಿಧಾನಿಗೆಲ್ಲ ಆಚೆ ಹೋಗಿ ನಿಂತವ್ರೆ. ಸೀರಿಯಸ್ಲಿ ಸರ್, ಎಲ್ಲರೂ ನಮ್ಮಪ್ಪ ನಾನು ಹೀರೋ ಅನ್ಕೊಂಡೆ, ನಮ್ಮ ಅಪ್ಪಗೂ ಹೀರೋ. ಸುಮ್ಮನೆ ಲುಕ್ಕು ಹಿಂಗೆ ಅಂದ್ಕೊಂಡು ಒಳಗೋಗಿ ನೀರು ಕುಡಿತಾ ಇದ್ದಾರೆ. ಎಲ್ಲ ಎಸ್ಕೇಪ್ಸ್ ಅಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಇಟ್ಕೊಸ್ತಾಮ, ಆಮೇಲೆ ಬತ್ತೀವಣ ಅಂತ. ಅಂದರೆ ಅವ್ರೇನು ಹೊಡೆಯಲ್ಲ ಬಡಿಯಲ್ಲ. ಅವ್ರ ಕಡಕ್ನೆಸ್ಸು, ಅವ್ರ ಸ್ಟ್ರೈಟ್ನೆಸ್ಸು ನಮ್ಮ ತಂದೆಯವ್ರದ್ದು ಭಯಪಡೋರು ಎಲ್ಲರಿಗೂ. ಈಗ ಹೇಳಿ ನಾನು ಎಷ್ಟು ಭಯಪಟ್ಟರೆ ಬೇಡ ಸರ್. ನನ್ನ ಮನೆ ಮೇಲಿಂದ ಎತ್ಬಿಟ್ಟು ನಮ್ಮ ತಂದೆ ಇಲ್ಲಿ ಕೆಳಗೆ ಎತ್ತಿ ಬಿಸಾಕಿದ್ರು. ಚಿಕ್ಕ ವಯಸ್ಸು ನಾನು ಇದ್ರ ಮೇಲೆ ಎತ್ತಿ ಕೆಳಗೆ ಬಿಸಾಕಿದ್ರು ಸರ್. ನನ್ನ ಕೆಮಿಸ್ಟ್ರಿ ಎಕ್ಸಾಮ್ ಬರೀದಿರಾ, ಎಕ್ಸಾಮ್ಗೆ ಹೋಗ್ದಿರಾ, ಶೂಟಿಂಗ್ ಹೋಗಿ ನಂದ್ಬೆಟ್ಕ ರಾಜ್ಕುಮಾರ್ ಶೂಟಿಂಗ್ ರಾಜ್ಕುಮಾರ್ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ಆವಕ್ಕೆ ರಾಜ್ಕುಮಾರು ಅಂದರೆ ನಾನು ಓದ್ಬೇಕಾ ಬೇಡ, ನೀನು ಎಕ್ಸಾಮ್ ಅಟೆಂಡ್ ಆಗ್ಬೇಕಾ ಬೇಡ, ಬರೀಬೇಕು. ಎಷ್ಟು ಇಂಟ್ರೆಸ್ಟ್ ಆಗಿ ನಾನು ಓದಿಸ್ತಾ ಇದ್ದೀನಿ ಎಳ್ಳಿನಾಗ. ಅದಕ್ಕೆ ಇನ್ನು ಬೇಡ ನೀನು ಅಂತ ಬದುಕಿರೋದೇ ಬೇಡ ಅಂತ. ಬೇಡ ಎತ್ ಮೇಲೆ ಬಿಸಾಕ್ಬಿಟ್ರು ಸರ್. ಸರ್ ನಾವು ಎಂಥ ಮಂಡಿ ಅಂದರೆ ಅವ್ರ ತಾಯಿ ಬಂದು ಹಿಡ್ಕೊಂಡ್ಲು. ಕ್ಯಾಚ್ ಏನಿಲ್ಲ ಇವ್ರನ್ನ ಇನ್ನು ಹೊಡಿಬೇಡ. ನಾವು ಬಿದ್ದೆದ್ದು ಓಡ್ತಾ ಇದ್ದೀವಿ ಸರ್. ನಾವು ಎಂತಾರು ಗೊತ್ತಾ ಸರ್, 150 kg ಮೂಟೆ ಅವ್ರು ಹೇಳಿದ್ರಲ್ಲ, ಎದ್ದು ಪುಟ್ಟೆಗರ್ಬಿಟ್ಟು ಓಡ್ತಾ ಇದ್ದೀನಿ ನಾನು. ಈ ಹುಡುಗ ನನ್ನ ಜೊತೆ ಇರೋನು ಸರ್. ಇವನು ನಮ್ಮ ತಂದೆನೂ ಇಳಿಯೋರು. ಅವ್ರು ಆಮೇಲೆ ನಾನು ಇಳಿಯೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ನಮಗೆಲ್ಲ ಸರ್ ಬಾವಿ 150 ಅಡಿ ಬಾವಿನ ಆಟ ಆಡ್ದಂಗೆ ಇಳಿತಿದ್ವಿ. ನನ್ನ ಬಾವಿಗೆ ಇದು ಜೇನು ತೊರೆಯಲ್ಲಿ ತೆಗಿಬೇಕಲ್ಲ, ಕೇಳಿ ಅವ್ನು ಕೇಳಿ. ಜೇನು ಬಾವಿ ಬಕ್ಕೆ ಹೋಲಿರ್ತಲ್ಲ,
ಕೈ ಹಾಕಿ ಜೇನು ತೆಗೆದು ಆವಿರ್ತದೋ ಗೀವಿರ್ತದೋ ಅವುಗಳು ತೆಗ್ದಿದ್ದೀವಿ ಏನಾ ಅಂದರೆ ಗೊತ್ತಿಲ್ಲ ನಾವು ವೆರಿ ರಾ ರಾ ನನ್ನ ಆ ಫೋಟೋಗಳು ನೋಡಿ ಸರ್ ಹೆಂಗಿದ್ದೀನಿ ಅಂತ. ಅಂದರೆ ಊರಲ್ಲೂ ಅಷ್ಟೇ ನಮ್ಮ ತಂದೆ ಮೇಲೆ ಅವಾಗ ರಾಜಕೀಯದ ಇದು ಏನೋ ಹೆಚ್ಚು ಕಮ್ಮಿ ಆದರೆ ಫಸ್ಟ್ ಏಟು ನಂದು. ಆಮೇಲೆ ನಮ್ಮ ತಂದೆಗೆ ಒಂದು ಸಪೋರ್ಟಿವ್ ಆಗಿ ಆಗಿನ ಕಾಲದಲ್ಲಿ, ಈಗ ಅವರೇ ಚೇರ್ಮನ್ರು ಬಿಡಿ, ಆ ಥರ ರಫ್ ಆಗಿ ಬೆಳೆದಿದ್ರು ನಾವೆಲ್ಲ. ಇವಾಗಿರೋ ಚಂದ್ರು ಅಲ್ಲ ಅದು. ಹಂಗೆ ಮಾಡ್ದ ಇದ್ದಿದ್ರೆ ನಾನು ಸಪೋರ್ಟ್ ಮಾಡಿ ಬೆಂಗಳೂರು ಕಳಿಸಿದ್ರೆ ಎಸ್ ನಾರಾಯಣ ಮನ್ಯಾಗ ರಾಜ್ಕುಮಾರ್ ಮನ್ಯಾಗ ಚಪ್ಪಲಿಗಳು ತೊಳ್ಕೊಂಡು ಎತ್ಕೊಂಡು ಓಡಾಡ್ಕೊಂಡು ಇರೋನು. ನನ್ನ ಭಯ ಇರೋದಕ್ಕೋಸ್ಕರ ಓದೋನು ಊಟ ಮಾಡಿದ್ನೋ ಉಪವಾಸಿದ್ನೋ ಮಲ್ಗಾದ ಜಾಗ ಇಲ್ಲ, ಓದೋನು ಬರಲ್ಲ, ಊರಿಗೆ ಬರಲ್ಲ, ಏನೇ ಒಂದು ಮಾಡಬೇಕು ಅಂತ ಒಂದು ಗುರಿ ಇಟ್ಟ. ಸರ್ ಬಿಡ್ತಿರಲಿಲ್ಲ ಬಿಡಿ ಇವರು. ನನ್ನ ಭಯದಿಂದ ನಾನು ಅಷ್ಟೊಂದು ಸ್ಟ್ರಾಂಗಾಗಿ ಇಲ್ದಿದ್ರೆ ಬಂದ ಒಂದು 500,000 ಕೊಡೇನೆ ಹೋದ, ಒಂದಿನಿದ್ದ ಬಂದ ಹಿಂಗೆ ಮಾಡಿಬಿಡೋನು, ಡೈರೆಕ್ಟ್ರ್ ಇಲ್ಲತ್ತ ಇದ್ನು. ನಾನು ಹಿಂಗಿಲ್ದ ಇದ್ದಿದ್ರೆ ಸೊ ಡೈರೆಕ್ಟರ್ ಆಗೋಕ್ಕೆ ನಿಮ್ಮ ಸ್ಟ್ರಿಕ್ಟೇ ಕಾರಣ. ಓದೋನು ಬರ್ಕೊಡ್ದು, ನಾನು ಎದ್ಕೊಂಡು ಹೋಗಿಲ್ಲ ಸರ್. ನಾನು 3 ಅಟೆಂಪ್ಟು. ಇವರು ನಮ್ಮ ಅಪ್ಪನ ಏನು ಗೊತ್ತಾ ಸರ್, ಅಲ್ಲಿ ಹೆಂಗೆ ಕಳ್ಸನ್ ಗೊತ್ತಾ, ನಮ್ಮೂರಲ್ಲಿ ಯಾರೋ ಬಂದರೆ ಅವ್ರಿಗೆ ಪಾಪ ಗೊತ್ತಿಲ್ಲ. ಈಗ ಬಾರಿ ಇಟ್ಟರು ಗಾಡಿಗೆ ಹೋಗ್ಬಿಟ್ರು, ಬಾರಾಗಿ ಇದ್ಬಿಟ್ರೆ ನಾನು ದೊಡ್ಡ ಸಾವುಕಾರ ಆಗ್ತೀನಿ ಅಂತ ಅವ್ರ ಫೀಲಿಂಗು. ನಮ್ಮೂರು ಒಬ್ಬರು ಬಾರಿ ಇತ್ತು ಸರ್, ಅವ್ರ ಜೊತೆಗೆ ಪಾಪ ಬಟನ್ ಗಿಟನ್ ಎಲ್ಲ ಮಾಡಿಬಿಟ್ಟು ನಮ್ಮ ರಿಲೇಟಿವೇ, ನಮಸ್ಕಾರ ಅಣ್ಣ ಕೂತ್ಕೊಳ್ರಿ ಗೊತ್ತು, ಹಿಂದೆ ಡಿಕ್ಕಿಗೆ ಕಳಿಸ್ಬಿಟ್ಟ ನಮ್ಮಪ್ಪ. ನಮ್ಮಪ್ಪಂಗೇನು ಅಲ್ಲ, ಅವರು ಏನು ಗೊತ್ತಾ, ನಾನೇನೋ IAS ಆಫೀಸರ್ ಆದಂಗೆ ಡಿಕ್ಕಿಗೆ ಕಳಿಸಿ ಅವ್ರೇನಂದ್ರೆ ಗೊತ್ತಾ, ಹೇಯ್ ನಮ್ಮವನು ಅಂತ ಹೇಳ್ಬಾರ್ದು ನೀನು, ಮಂಡ್ಯ ಕಡೆ ಹುಡುಗ ಹೇಳು ಅಂತ ಹೇಳ್ಕೊಂಡ್ರು. ನಾನು ಬಾರ್ ಸಪ್ಲೈ ಮಾಡಿದ್ರೆ ಇಲ್ಲಿ ಇವರೆಲ್ಲ ನನಗೆ ಹೀರೋಗಳು, ಇವರೆಲ್ಲ ಇಲ್ಲೇ ನಾನೇ ರೇಷ್ಮೆ ನಂಬರ್ 1 ಬೆಳಗಾರ. ನಾನು ಅಲ್ಲೋಗಿ ಲೋಟಾಗಿ ಸಪ್ಲೈ ಮಾಡೋಕ್ಕೆ ನಮ್ಮಪ್ಪ ಕೆಲಸ ಕೊಡಿಸಿದ್ದು. ಇದು ಇವ್ರಿಗೆ ಗೊತ್ತಿಲ್ಲ. ಇದು ಕೆಲಸ ಮಾಡಿ ಲೋಟಾಗಿ ತೊಳಿ ಓನರ್ ಆಗ್ಬೇಕಂದ್ರೆ ಅಂತ ಇವರು ಕೆಲಸ ಕಲ್ಕೊಂಡ್ಲೆ ಒಂದು ಬಾರ್ ಮಾಡಿಕೊಡ್ಬೇಕು ಅಂತ ನನ್ನ ಆಸೆ. ಎಲ್ಲಿ ಮಾಡ್ಕೊಡ್ತೀರಿ ನೀವು? ಕೆಲಸ ಕಲ್ಕೊಂಡ್ರೆ ಅದ್ರ ಐಡಿಯಾ ಬರಬೇಕು. ಯಾವುದೇ ಆಗಲಿ, ಯಾವುದೇ ಕೆಲಸ ಆಗಲಿ ಕಲ್ಕೊಂಡ್ಲೆ ಕೆಲಸನ ಒಂದು ಬಾರ್ ಮಾಡಿಕೊಡ್ಬೇಕು ಅಂತ ನನ್ನ ಆಸೆ. ಅವನು ಹಿಂಗನ್ನಂತೆ, ನಮ್ಮವರು ಅಂತ ಹೇಳ್ಬೇಡ, ಕೆಲಸ ಇರಲಿ ಬಿಡು, ಅವ್ರ ಮೇಲೆ ಯಾರು ಮಾತಾಡಬೇಡ ಸರ್. ಈಗ ನಮಗೇನು ಸರ್, ನಮಗೆ ಇದ್ದಿದ್ದ ನೀರಲ್ಲಿ ನಮಗೇ ಕಷ್ಟ, ನಾವು ಬಾರ್ ಮಾಡೋಕ್ಕಾಗ್ತದೆ ಸರ್. ನಮ್ಮ ಅಪ್ಪನಿಗೇನು ಬಾರಲ್ಲಿ ಸಪ್ಲೈ ಮಾಡೋದೇ ಒಂದು ದೊಡ್ಡ ಪೋಸ್ಟ್ ನಮ್ಮ ಅಪ್ಪನಿಗೆ. ನಾನು ಬಂದಿದ್ದಕ್ಕೆ ಆಮೇಲೆ ಒಡೆ ಕಟ್ ಮಾಡಿದಾರು. ಅಯ್ಯೋ 2 ವರ್ಷ ಹೊಡೆದ್ರು ಸರ್. ಎಂಥ ಕೆಲಸ ಆ ಬಾರಲ್ಲಿ ಸಪ್ಲೈ ಮಾಡೋದ್ಬಿಟ್ಟು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಕೆಲಸ ಕೊಡಿಸಿದ್ರು, ಡೈರಿ ಹಾಲು ಎಳಿಯೋದು. ಅದು ಡೈರಿಲಿ ಹಾಲೊಂದು ಕೆಲಸಕ್ಕೆ ಹೋದೆ ನಾನು. ನಮ್ಮ ಅಪ್ಪನ ನನ್ನೇನು ಬಿಡ್ತಾ ಇಲ್ಲಲ್ಲ ಅಂತೇಳಿ ಊರು ಚೇರ್ಮನ್ರಿಗೆ ಏನೋ ಕೈಯ ಕಾಲ ಹಿಡ್ಕೊಂಬಿಟ್ಟು ಪಕ್ಕದೂರು ಚೇರ್ಮನ್ರಿಗೆ, ಯಾವ ಡೈರಿ ಅಪ್ಪ ಅದು ಕೊಂಜನ್ ಹೇಳಿದ ನಂದಿ ಕ್ರಾಸಲ್ಲಿ ಹಾಲು ಡೈರಿಲಿ ಹಾಲು ಹಿಡಿಯೋ ಕೆಲಸಕ್ಕೆ ಕಳಿಸ್ದ. ಕಳಿಸಿದ್ರು ನಮ್ಮಪ್ಪ. ನಾನು ಅವ್ರಿಗೆ ನಿಧಾನ ಮಂತ್ರಾಗಿ ಅಲ್ಲಿಂದ ಎಸ್ಕೇಪ್ ಆಗಿ ಬಂದೆ. ಅಯ್ಯೋ ಒಂದೊಂದು ಕೆಲಸ ಕೊಟ್ಟಿಲ್ಲ ಸರ್ ನಮ್ಮ ತಂದೆಯವರು ಕೆಲಸದಲ್ಲಿ ನಮಗೆ. ಆಮೇಲೆ ಕುರಿಗಳು ಹಿಡ್ಕೊಂಡು ನಡಿ ಅಂತೇಳಿ ಹೊಟ್ಟೆಲ್ಲ ಒಳ್ಳೆ ಡಿಗ್ರಿ ಕೊಟ್ಟರು ಸರ್ ನನಗೆ. ಅವ್ರು ಯಾವಾಗ ತೋಟ ಕೆಲಸಕ್ಕೆ ಕೊಟ್ಟರು ಆವಾಗಲೇ ನನ್ನ ಜನಗಳು ಓದಿದ್ದು ನಾನು ಅರ್ಥ ಮಾಡ್ಕೊಂಡಿದ್ದು. ಇವರೇನು MBBS ಓದಿಸಿದ್ರೆ ನಾನು ದೇವರನ್ನ ಡೈರೆಕ್ಟರ್ ಆಗ್ತಿರ್ಲಿಲ್ಲ. ಬಟ್ ಅವ್ರ ಆಸೆ ನನ್ನ ತಮ್ಮ ಈಡೇರಿಸಿದ್ದ, ಇಬ್ಬರು ಈಡೇರಿಸಿದ್ರು. ಬಟ್ ನೀವು ಅನ್ಕೊಂಡು ಡಾಕ್ಟರ್ ಆಗಲಿಲ್ಲ ನೋಡಿ. ಇವರು ಅವನ ಡೈರೆಕ್ಟರ್ ಆದ ಅದನ್ನ ಒಳ್ಳೇದಾ? ಡೈರೆಕ್ಟ್ ಒಂದು ರೂಟು, ಅದೊಂದು ರೂಟು, ಅದಕ್ಕೂ ವ್ಯಾಲ್ಯೂ ಗೌರವ. ಕೆಡಲಲ್ಲ, ಕೆಟ್ಟ ದಾರಿಗೆ ಹೋಗಲ್ಲಲ್ಲ, ಖುಷಿನೇ. ನಿಮ್ಗೆ ಸಂತೋಷ ಆಯ್ತಾ? ಖುಷಿನೇ. ಅವ್ರು ಯಾವ ಸಿನಿಮಾ ನೋಡಿದ್ದೀರ ನೀವು? ಎಲ್ಲ ನೋಡ್ತೀನಿ. ಎಲ್ಲ ನೋಡಿದ್ದೀರ? ತುಂಬ ಇಷ್ಟವಾದ ಯಾವುದು ಸಿನಿಮಾ? ಮೈಲಾರಿ, ತಾಜ್ ಮಹಲ್, ಪ್ರೇಮ್ ಕಹಾನಿ ಎಲ್ಲ ನೋಡ್ಬಿಟ್ಟಿದ್ದೀರಿ? ನೋಡಿ. ಫಸ್ಟ್ ನಮ್ಮ ಅಪ್ಪಂಗೆ ತೋರಿಸೋದು ನಾನು ಅದನ್ನು ಅವ್ರನ್ನ ಬಂದು ಅಪ್ಪ ಅಮ್ಮನ್ನ ಕರ್ಕೊಂಡೋಗಿ ಅವೆಲ್ಲ ಮಾಡ್ತೀನಿ ನಾನು. ಅವ್ರಿಗೆ ಸಿನಿಮಾ ಕ್ರೇಜ್ ಇಲ್ಲ ಬಿಡಿ ಸರ್. ಪಾಪ ನನ್ನ ಮಗ ಅಂತ ನೋಡಿದ್ದಾರೆ. ಅವರು ನಮ್ಮನ್ನೆಲ್ಲ ಆಚೆ ನಿಲ್ಲಿಸೋರು ಸರ್. ನಮ್ಮ ತಂದೆ, ನಾನು ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲ TV ನೋಡೋಕೆ, ನ್ಯೂಸ್ ನೋಡೋಕೆ ಹೋಗ್ತಾ ಇದ್ದಿದ್ದು. ಅದು ನಮ್ಮೂರು ಬ್ರಾಹ್ಮಣರ ಮನೆಗೆ ಹೋಗಿ ನ್ಯೂಸ್ ನೋಡೋಕೆ. ಮತ್ತೆ ನಮ್ಮ ಮನೆಗೆ TV ಇರಲಿಲ್ಲ, ಅಲ್ಲಿ ಹಳೆ ಮನೇಲಿದ್ವಿ. ಬಾಗ್ಲಾಕ್ಬಿಟ್ಟು TV ನೋಡೋರೆಲ್ಲ ಪೋಲಿಗಳು ಅಂತ ನಮ್ಮ ಅಪ್ಪನ ಫೀಲಿಂಗು ಸರ್. ಆಚೆ ಬಾಗ್ಲಾಕ್ಬಿಟ್ಟು ರಾತ್ರಿ ಎಲ್ಲ ಆಚೆ ಕೂತಿರ್ತಿದ್ವಿ. ಭಯಂಕರ ಕಠೋರ ನಮ್ಮಪ್ಪ. ನೀವು ಒಬ್ಬರ ಜೊತೆಗೆ ಹೋಗಬಾರ್ದು, ಒಬ್ಬರನ್ನ ಬೈಬಾರ್ದು, ಒಬ್ಬರ ಹತ್ರ ಬೈಸ್ಕೊಬಾರ್ದು. ನಮ್ಮ ಡ್ಯೂಟಿ, ನಮ್ಮ ಕೆಲಸ ಅಷ್ಟಾಗೆ ಇರಬೇಕು. ಬಸವಣ್ಣನ ವಚನ ಬೇಡ, ಕೊಲ್ಲಬೇಡ, ಉಸಿಯ ನುಡಿಯಲು ಬೇಡ. ಯಾರ ಜೊತೆಗನ್ನ ಹೋಗು, ಬೇರೆ ಜೊತೆಗೆ ಒಳ್ಳೇನೋ ಅಂತಂದು ಹೋಗು. ಯಾವುದೋ ಒಂದು ಟೈಮ್ನಲ್ಲಿ ನಿನ್ನಮ್ಮನೂ ಅಂತಾನೆ, ಆವಾಗ ಇವನು ನಿನ್ನಮ್ಮನ ಅಂತಾನಿಲ್ಲ. ಒಬ್ಬರ ಅಮ್ಮನ ತಗೊಂಬಾರ್ದು, ನಿಮ್ಮ ಅಮ್ಮನ ಇನ್ನೊಬ್ರು ಕೊಡಬಾರ್ದು ಅಂತ ನನ್ನ ಗುರಿ. ಹಂಗೆ ಬೆಳೆಸಿದ್ದು ನಾನು. ವಾವ್ ವಾವ್. ಅನ್ನೇ ಅಂತಾರಲ್ಲ ಜೊತೆಗಾರರು, ಜೊತೆಗೆ ಹೋದ್ರೆ ಅನ್ನೇ ಅನ್ನೇ ಅಂತ ಬಂದ್ಬಿಡುತ್ತೆ ಅನ್ನೋ ಮಾತು. ಹಾಂ,
ನಾನು ಇಷ್ಟು ಹುಡುಗನಾಗ ಆಡಕ್ಕೆ ಹೋಗಿ ಒಬ್ಬನು ಕಲ್ಲಾಗಿ ಗುರುಕಿ ಅದು ತೂಟು ಬಿತ್ತು ನಿಮ್ಮ ತಲೆಗೆ. ಹಾಂ, ರಕ್ತ ಬರ್ತಾ ಇತ್ತು. ನಾವು ಓಡಿ ಬಂದು ನಾವು ಅಮ್ಮನ ಕೈ ನಾವು ಅಮ್ಮನ ಕಟ್ಟಿ ಹಾಕಿ ಮೆಣಸ್ಕಾಯಿಗೆ ಹೋಗಿ ಹಾಕಿ ನಿಮಗೆ ತೂತ್ ಮಾಡ್ಕೊಂಬಂದವ್ನಿಗೆ. ಯಾಕೆ ಹೋದೆ ಅವನೇನು ರಾಟ್ ಕುಡಿಯಕ್ಕೆ ಹೋದೆ ನಿಮ್ಮ ಜೊತೆಗೆ ಯಾಕೆ ಹೋದೆ? ನೀನು ಯಾರು ಹೋಗೋದು ಅಲ್ಲಿ ಕಲ್ಕೊಂಡು ಪಾಠ. ಓ, ಹೋಗಿದ್ದು ನಿಮ್ಮ ತಪ್ಪು ಅಂತ. ಸೊ ಹೊಡೆದವ್ನಿಗೆ ಏನು ಹೇಳಿಲ್ಲ ಅವರು? ಅವನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಕರೆಕ್ಟ್ ನಿಮ್ಮದೇ ತಪ್ಪು, ಯಾಕಂದ್ರೆ ಓದೋರ್ದೇ ತಪ್ಪು. ಹೋಗಿದ್ದಾಕ ಅಂತ ಅಲ್ಲಿ ಕಲ್ಕಂಡೆ. ಅದೇ ವಿದ್ಯೆ ಇವ್ರಿಗೂ ಕಲಿಸಿ. ಎಲ್ಲೇನ ಆಡ್ತಾಯಿದ್ರು ಎಷ್ಟು 100 ಮೈಲಿ ಸ್ಪೀಡ್ನಾಗ ಎಲ್ಲಿ ಮುಡ್ಕೊಂಡು ಹೆಂಗೆ ಬಂದುಬಿಡೋರು. ನನಗೆ ಮೊದಲೇ ಮನೆಗೆ ಇರೋದು. ನಿಮ್ಮ ಮೂಲ ಇದೆ ಊರ? ನಾನು ಹ್ಞೂ ಇದೇ ಊರ. ನಾನು ಎಲ್ಲನೂ ಹೋಗ್ಯವನೇ ಅಂತೇಳಿ ಆಡೋಕ್ಕೆ ಕೆರೆ ಕೊತ್ತಾರಲ್ಲ, ನನ್ನ ಗಾಡಿ ನಾನು ಅಲ್ಲೆಲ್ಲ ಕಾಣಿಸಿದ್ದೀನಿ ಅಂದರೆ ಅದು ಹೆಂಗೆ ಬಂದುಬಿಟ್ಟು ಆಟೋ ಬಿಟ್ಬಿಟ್ಟು ಬಂದು ಮನೆಯಾಗಿರೋದು. ಅಷ್ಟು ಭಯ. ನಿಮ್ಗೆ ಏಜ್ ಈಗ 76. 76. ಬಿ ಪಿ ಇಲ್ಲ, ಶುಗರ್ ಇಲ್ಲ? ಎರಡೂ ಹೋಗಿ ಅವೇ ತಲೆ ಕೆಡಿಸ್ಕೊಂಡಿಲ್ಲ? ಕೆಡ್ಸ್ಕೊಳ್ಳೋಕೆ ಆಗಲ್ಲ. ಏನು ಕೆಡ್ಸ್ಕೊಂಡು ಏನು ಮಾಡ್ತೀಯ? ನಮ್ಮ ಕೈಗೆ ಏನದು ಎಲ್ಲ ಏನಿದೆ ದೇವ್ರ ಇಚ್ಛೆ ಅಲ್ಲ. ಒಂದು ಕೊಟ್ಟವನೇ ನಾವು ತಗೊಳ್ಳೇಬೇಕು. ಅದು ಈಗಲೂ ಕೆಲಸ ಮಾಡ್ತಾಯಿದ್ರಿ? ಏನು ಕೆಲಸ ಮಾಡಲ್ಲ. ಒಂದು ನೀವು ಸ್ಟ್ರಿಕ್ಟಾಗಿ ಸಾಕಿದ್ದಕ್ಕೆ ಸಾರ್ಥಕ ಆಯ್ತು ನೋಡಿ. ಚೆನ್ನಾಗವ್ರೆ ಅಷ್ಟೇ, ಎಲ್ಲರೂ ಚೆನ್ನಾಗವ್ರೆ, ಒಳ್ಳೆ ಮಕ್ಕಳು ಅಂತಾರಲ್ಲ ಸಾಕು. ಇನ್ನು ನಮ್ದೇನಿದೆ ಇನ್ನು. ನೀವು ಅವ್ರಿಗೆ ಹೊಡೆದು ಬೈದು ಮಾಡ್ತಾ ಇದ್ರಲ್ಲ, ಆ ಒಳಗಡೆ ನಿಮ್ಗೆ ನೋವಾಗೋದಾ? ನೋವಲ್ಲ, ಕೆಟ್ಟೋಗ್ಬಾರ್ದು. ಅಲ್ಲ, ಈಗ ಮೇಲ್ನೋಟಕ್ಕೆ ಅವ್ರು ಬಡಿತಿದ್ರಿ ಇದೆಲ್ಲ ಬೈತಿದ್ರಿ, ಮನೆಯಿಂದ ಆಚೆ ನಿಲ್ಲಿಸ್ತಿದ್ರಲ್ಲ, ಆ ಒಳಗೆ ಏನು ಅನಿಸ್ತಿರೋದು ನಿಮಗೆ? ಒಳಗೆ ಒಳ್ಳೆ ಬುದ್ಧಿ ಕಲಿಬೇಕು ಅಂತ, ನಾನು ಕಲಿಸ್ಬೇಕು ಅಂತ. ಏನು ಅವ್ರನ್ನ ತಳ್ಳಿಬಿಡ್ಬೇಕು ಅಂತಲ್ಲ, ಕೆಡಬಾರ್ದು, ಒಳ್ಳೆ ಬುದ್ಧಿ ಕಲಿಸ್ಬೇಕು. ಈ ಊರಾಗಿರಬಾರ್ದು, ಎಲ್ಲ ವಿಶಾಲವಾಗಿ ಪ್ರಪಂಚ ವಿಶಾಲವಾಗಿದೆ, ಆಚೆ ಹೋಗಿ ವಿದ್ಯಾವಂತನಾಗಿ ಬದುಕಬೇಕು, ಓದಬೇಕು, ಅದು ನನ್ನ ಗುರಿ. ಮತ್ತು ನೀವು ಆ ಕಾಲಕ್ಕೆ SLC ಫೇಲು. SLC ಫೇಲು. ಬಟ್ SLC ಗಂಟೆ ಹತ್ತಿದ್ದೀರಿ. ಅದೇ ಕಣ್ಣು ಕೊಟ್ಟಿದ್ದು ನಮ್ಮಪ್ಪರು ಕೋಟಿಲಿ. ಅದು ನನಗೆ SLCವರೆಗೂ ನಾನು ಎಕ್ಕದಿದ್ದರೆ ನನ್ನ ಮಕ್ಕಳನ್ನ ಡಾಕ್ಟ್ರು, ಇಂಜಿನಿಯರು, ಡೈರೆಕ್ಟ್ರು ಮಾಡ್ತಾ ಇರಲ್ಲ. ಏನು ಗೊತ್ತಿಲ್ಲಲ್ಲ, ಅಮಾಯಕ ದಡ್ಡಕ್ಕೆ ಏನು ಗೊತ್ತಿರ್ತದೆ? ಎಮ್ರಿ ಮೇಸಕ್ಕೆ ಹಾಕಿ. ಅದೇ ನಿಮ್ಗೆ ನಿಮ್ಮ ಅಪ್ಪ ನಿಮ್ಮನ್ನು SLC ಗಂಟೆ ಹತ್ತಿದ್ದು ಕಣ್ಣು ಕೊಟ್ಟ. SLCವರೆಗೂ ಎತ್ತಿದ್ದಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ ಓದಿಸ್ಬೇಕು ಅನ್ನೋದು ನನ್ನ ತಲೆಗೆ ಬಂತು. ಕನ್ನಡ ಮೀಡಿಯಮ್ಗೆ ಹೋದರೆ ಓದೋಕ್ಕಾಗಲ್ಲ, ಡಾಕ್ಟ್ರು ಇಂಜಿನಿಯರ್ ಆಗೋಕ್ಕಾಗಲ್ಲ ಅಂತ ಅಲ್ಲಿ ನನಗೆ ಕಣ್ಣು ಕೊಟ್ಟು ಕೋಟಿಗಳ ಆಸ್ತಿ ಅದು ನಮ್ಮ ಅಪ್ಪನ ಕೊಟ್ಟರು. ಅಕ್ಷರ ವಿದ್ಯೆ ಆ ಅಪ್ಪನ ಕೊಡ್ತಾ ಇದ್ದಿದ್ರೆ ನಾನು ಇವ್ರನ್ನ ಎಮ್ರಿ ಮೇಸಕ್ಕೆ ಹಾಕಿನಿ. ಬಡತನ ನಮ್ಮದೇನು ಅಂತ ತಿರುವಂತಿರಲ್ಲ, ಬಡತನ ನಮ್ಮಪ್ಪ ನಮ್ಮಮ್ಮ ಅಂಥದ್ರಾಗ ನನ್ನ SLCವರೆಗೂ ಓದಿಸಿದ್ದು ಎಷ್ಟು ಕೋಟಿಗಳು ಕೊಟ್ಟರು ಸಾಲದು, ಅದಕ್ಕೆ ಬೆಲೆ, ಅಷ್ಟು ಬೆಲೆ. SLCವರೆಗೂ 65ರಾಗ SLC. ಏನು ಮಾಡೋದು, ಅವ್ರದ್ದೇ ಎಲ್ಲ, ಇವರೆಲ್ಲ ಅವ್ರ ನಿಂಕನೇ ಇವರು ವಿದ್ಯಾವಂತರಾಗಿದ್ದು. ನನಗೆ ಕಣ್ಣು ಕೊಟ್ಟನಲ್ಲ ನಮ್ಮಪ್ಪನ ಕಣ್ಣು ಕೊಟ್ಟಿದ್ದಕ್ಕೆ ತಾನೇ ಇವ್ರು ಓದಿಸಿದ್ದು. ಇಂಗ್ಲೀಷ್ ಮೀಡಿಯಮು ಅಂದ್ರೇನು, ಕನ್ನಡ ಮೀಡಿಯಮ್ ಅಂದ್ರೇನು ಅನ್ನೋದು ಗೊತ್ತಿರಲಿಲ್ಲ ನನಗೆ. ತಿಳುವಳಿಕೆ ಕೊಟ್ಟು ನನಗೆ ಏನು ಕೆಲಸ ಕೊಟ್ಟಾಗ ಗೊತ್ತಾ? ನಮ್ಮಪ್ಪ 1ನೇ ಕ್ಲಾಸ್ LKG ಇಂಗ್ಲೀಷ್ ಮೀಡಿಯಮ್ಮು, UKG ಇಂಗ್ಲೀಷ್ ಮೀಡಿಯಮ್ಮು, 1ನೇ ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ಮು. ಯಾರೋ ಬಂದು ಹೇಳಿದ್ರೆ ಹಿಂಗೆ ABCD ಚೆನ್ನಾಗಿ ಹೇಳ್ಬಿಟ್ಟೆ. ಇವ್ರು ಟೆನ್ಷನ್ನು, ಅಯ್ಯೋ ನನ್ನ ಮಗನ ಸಖತ್ತಾಗಿ ಓದ್ತಾನೆ, ಫುಲ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು ತಿರುಗಿ ಪಟಾರ್ ಅಂತ ಕನ್ನಡ ಮೀಡಿಯಮ್ಮು. ಯಾಕೆ ಅಂದರೆ ಬರೀ ಇಂಗ್ಲೀಷ್ನಾಗೆ ಮಾತಾಡ್ತಾರೆ, ಬರೀ ABCDಗೇನೆ ಭಯ ಬಿದ್ದುಬಿಟ್ರು. ತಿರುಗಿ ಏನು ಮಾಡಿದ್ರೆ ಗೊತ್ತಾ ಪರಮ್ಜಿ? ಅಲ್ಲಿ ಬಿಡಲಿಲ್ಲ ತಿರುಗಿ ಯಾರೋ ನಮ್ಮ ತಂದೆಗೆ ಹೇಳೋರೆ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತಂದರೆ ಇಂಗ್ಲೀಷ್ ಮೀಡಿಯಮ್ ಓದಬೇಕು ಅಂತ ಗೊತ್ತಾಗಿದೆ ಅವ್ರಿಗೆ. ಯಾವಾಗ ಗೊತ್ತಾಗ್ತದೆ ಅವಾಗ ತಗೊಂಡೋಗಿ ತಿರ್ಗಾ ಇಂಗ್ಲೀಷ್ ಮೀಡಿಯಮ್ಮು. ಅವ್ರು 3 ಚೇಂಜ್ ಶಿಫ್ಟ್, ತಿರ್ಗಾ PCMB. ನಮ್ಮಪ್ಪ ಕೊಟ್ಟವ್ರೆ ಸರ್ ನನಗೆ ಕೆಲಸ. ಕನ್ಫ್ಯೂಸ್ ಆಗ್ಬಿಟ್ಟು ನಾನು ಏನು ಓದಬೇಕು ಏನು ಬೇಡ ಅಂತ ಅವತ್ತು ಮರ್ತೋಗಿರೋ ಇಂಗ್ಲೀಷು ಸರ್ ನಾನು. ನಮ್ಮಪ್ಪ ಒಟ್ಟಲ್ಲಿ ನಮ್ಮನ್ನೇನೋ ಮಾಡಬೇಕು ಅಂತ ಇತ್ತಲ್ಲ ಸರ್ ನಮ್ಮ ತಂದೆಯವ್ರಿಗೆ, ಅದು ನಮ್ಮಪ್ಪನಿಗೆ ಇದು. ನಮ್ಮೂರು ಹಿರಿಯರೊಬ್ಬರು ಬಂದಿದ್ದಾರೆ. ಬಟ್ ನೀವು ಅಷ್ಟು ಹೇಳ್ತಿದ್ದು ಅಷ್ಟೆಲ್ಲ ಬೈಸ್ಕೊಂಡ್ರು ಅವ್ರ ಮೇಲೆ ನಿಮ್ಗೇನು ಸಿಟ್ಟಿಲ್ಲ ನೋಡಿ? ನಮ್ಮಪ್ಪ ಅಂದರೆ ನಂಗೆ ಹೀರೋ ಸರ್. ಆವಾಗ ನಾನು ಸ್ವಲ್ಪ ಗುರುಬುರ್ ಅಂತಿದ್ದೆ ನಮ್ಮ ಅಪ್ಪಂಗೆ ಜಾಸ್ತಿ. ಬೇರೇನಿಲ್ಲ, ಏನು ತೋಟದಲ್ಲಿ ಕೆಲಸ ಮಾಡ್ತಿದ್ದಲ್ವಾ, ಆವಾಗೆಲ್ಲ ಒಂಚೂರು ನಾವು ರಫು ಅದು ಇದು ಕೆಲಸ ಮಾಡ್ತಿದ್ವಿ, ನಾಲೆಡ್ಜ್ ಇಲ್ಲ. ಇಂಥವ್ರ ಜೊತೆ ಸೇರ್ಕೊಂಡಿದ್ನಲ್ಲ, ಇವ್ನಿಗೇನು ನಾಲೆಡ್ಜ್ ಇದೆ ಹೇಳಿ? ಇವನ್ನೆಲ್ಲ ಬುದ್ಧಿ ಕಲಿಸ್ತಿದ್ದೆ ನನಗೆ, ಇವನ ಬುದ್ಧಿನೇ ಕಲ್ತ್ಕೊಂಡಿದ್ದೆ. ಅವಾಗ ನಮ್ಮ ಅಪ್ಪ ಹ್ಞೂ ಅನ್ನೋದು. ಅಪ್ಪಿ ಸತಿ 1 ರೂಪಾಯಿ ಹಾಕ್ಬಿಡಪ್ಪಿ ಅಂತ ಹೇಳೋದು ಇವನೇ ಹೇಳ್ಕೊಟ್ಟಿದ್ದು ಸರ್. ಇವನೇ ಹೇಳ್ಕೊಟ್ಟಿದ್ದು. ನಮ್ಮಪ್ಪ ಬೈತಾ ಇದ್ದು, ಏನು ಮನೆ ಮಾಡೋದು ಅಂದೆ, 1 ರೂಪಾಯಿ ಹಾಕ್ಬಿಡು ಅಂತಂದ ಇವನೇ ಒಂದಿನ. ರೋಪ್ ಅಂದರೆ ಹ್ಞೂ ಅನ್ನೋದು ಅಷ್ಟೇ. ರೋಪು
ಮಾರ್ಗಿದಾರದೆ ಬೀಳ್ತಾ ಇತ್ತು ಬಿಡಿ ಸರ್. ಮೊನ್ನೆ ನನ್ನ ಹೆಂಡತಿ ನನ್ನ ಮಕ್ಕಳೆಲ್ಲ ಬಂದಿದ್ದಾರೆ, ಡಮಾರ್ ಅಂತ ಹೊಡೆದ್ಬಿಟ್ರು. ನನ್ನ ದೊಡ್ಡ ಮಗಳು ಅವಳು 7th, ಅವಳು ನೋಡಿದ್ರೆ ನನ್ನ ಮಗಳು, ಅವಳು ಗೊಳೋ ಅಂತ ಹತ್ಕೊಂಡು, ಅಮ್ಮ ಏನಮ್ಮ ತಾತ ಅಪ್ಪಂಗೆ ಹೊಡಿತಾರೆ, ತಾತ ನಮ್ಮ ಅಪ್ಪಂಗೆ ಹೊಡಿತಾರೆ ಅದು ಕಣ್ಣು ತುಂಬ್ಕೊಂಡು ಅಳ್ತಾ ಇದ್ದಾಳೆ ಅವಳು ಹೋಗುವಾಗ, ಇಲ್ಲಿಂದ ಹೋಗುವಾಗ. ಮೊನ್ನೆ 5 ಗಂಟೆಗೆ ಎದ್ದು, ನಮ್ಮಪ್ಪ ಅಂದರೆ ನಮಗೆ ಇಷ್ಟ ಸರ್, ಅದು ಬೆಡ್ಡು. ನಾನು 4 ಗಂಟೆಗೆ ಎದ್ದುಬಿಟ್ಟು ನಮ್ಮ ತಂದೆ ಅಂದರೆ ನಮಗೊಂದು ಎಮೋಷನ್ನು. ಇಷ್ಟು ದಿನ ಆಯ್ತು ನಮ್ಮ ಅಪ್ಪನ ಪಕ್ಕ ಮಲಗಿ ಅಂತೇಳಿ ಬಂದು ನಿಧಾನ ಬೆಡ್ಡಿದ್ರೆ ನೋಡಿ ಸರ್, ಅಲ್ಲಿ ಬಂದು ಮೆಲ್ಲಿಗೆ ಮಲ್ಕೊಂಡು ಅಪ್ಪ ಅಂತ ಕೈ ಮೇಲೆ ಕೈ ಹಾಕಿ ಮಲ್ಕೊಂಡ್ರೆ 6 ಗಂಟೆಗೆ ಜಗಳ ಕಿದ್ಬಿಡೋದ ಸರ್. ಊಟ ಇಲ್ಲದೆ ಓಡಿಸ್ಬಿಟ್ರು ಸರ್ ಬೆಳಗ್ಗೆನೆ. ಏನಕ್ಕೆ ಬಂದೆ, ಏನಿವಾಗ ಎಷ್ಟೊತ್ತು ಬಂದೆ ಅಂತ ಅಷ್ಟೊತ್ತಿಗೆ ಬೈದು ಓಡಿಸ್ಬಿಡೋದ. ನಾನು 4 ಗಂಟೆಗೆ ನಮ್ಮ ಅಪ್ಪನ ಜೊತೆ ಮಲಗಬೇಕು ಅಂತ ಬಂದರೆ ಅಂದರೆ ಅವ್ರದ್ದೊಂದು ಎಫರ್ಟ್ ಇದೆ ಸರ್. ಏನೋ ಆಗಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಇವಾಗ್ಲೂ ಅವ್ರಿಗೇನು ಬೇಡ, ಆರಾಮಾಗಿ ಎಲ್ಲ ಮಾಡ್ಕೊಟ್ಟಿದ್ದೀವಿ ಸರ್. ಡ್ರೈವರ್ ಇದ್ದಾರೆ, ಕಾರ್ ತಕ್ಕೊಟ್ಟಿದ್ದೀವಿ, ಮನೆ ಕೆಲಸ ಮಾಡೋಕ್ಕೂ ಒಬ್ಬರಿದ್ದಾರೆ, ಅವ್ರಿಗೆ ಇಂಜೆಕ್ಷನ್ ಕೊಡೋಕ್ಕೊಬ್ಬ ಡಾಕ್ಟ್ರ್ ಇಟ್ಟ ನನ್ನ ತಮ್ಮ ಇಲ್ಲೇ, ಅವ್ರು ಇಂಜೆಕ್ಷನ್ ನೋಡ್ಕೊಕ್ಕೆ ನರ್ಸ್ ಇದ್ದಾರೆ. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ. ತೋಟದಲ್ಲಿ ಯಾರೋ 2 kg ಅವರೆಕಾಯಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ನೋಡೋ, ರಾತ್ರಿ ಬಂದು ಯಾರೋ 2 kg ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಟೆನ್ಷನ್ ಹಾಕ್ಕೋಬಾರ್ದು. ಫುಲ್ಲು ನನಗೆ ಕೋಪ ಬಂದ್ಬಿಡ್ದು, ಅಪ್ಪ ಇಡೀ ತೋಟದಲ್ಲಿರೋ ಅವರೆಕಾಯಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ಲಿ, ನಂಗೆ ನೀನು ಮುಖ್ಯ, ಇನ್ನೊಂದು ಸತಿ ಮಾತಾಡಿದೆ ಅಂದರೆ ಇದು ನಮ್ಮ ಅಪ್ಪಂಗೂ ನಮಗೂ ಟೆನ್ಷನ್. ಅಂದರೆ ಅವ್ರ ಕಾಳಜಿ. ಏನು ಹೋಗ್ಬಾರ್ದು, ಕಷ್ಟಪಟ್ಟು ಬೆಳೆದಿದ್ದೀವಲ್ಲ, ಅವ್ರು ನೀರು ಹಾಕಿ ಬೆಳೆಸಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಹಾಳಾಗ್ತದೆ, ಇದು ಅವ್ರ ಕಾಳಜಿ. ನಂಗೆ ಅರ್ಥ ಆಗುತ್ತೆ. ನನ್ನ ಕಾಳಜಿ ಏನು, ಯಾರ್ಯಾರಿಗೆ ಏನು ದಕ್ಕಬೇಕೋ ಅದು ದಕ್ತದೆ. ನಮ್ಮ ಅಪ್ಪನ ಹೆಲ್ತ್ ಮುಖ್ಯ. ಅವ್ರು ತಿಂತಾರೆ ಅದು ಅನ್ನೋದಕ್ಕಿಂತ ಅದ್ರ ಸೆಕೆಂಡು. ಇವ್ರಿಗೆ ಹೆಲ್ತ್ ಮುಖ್ಯ. ನನಗೆ ಆರೋಗ್ಯ ನೋಡ್ಕಪ್ಪ ಅಂತಂದರೆ ತಿರುಗಿ ಆಮೇಲೆ ಅದರಲ್ಲೂ ಬೈತಾರೆ ಸರ್. ಈಗ ಮಾತಾಡ್ದೆ ಸಿಗ್ತಾದ್ರೆ ಇಲ್ಲೇ ಹೊಡಿತಾರೆ, ಅಷ್ಟು ಟೆನ್ಷನ್ ನಮ್ಮಪ್ಪ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.